ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮದು ಆಯ್ತಾ ಪೂಜೆ ಎಲ್ಲ? ಇವತ್ತಿನ ದಿನ ವಿಶೇಷ ಏನಂದರೆ ಡಿಸೆಂಬರ್ 4 ಗುರುವಾರ ಹೊಸ್ತಿಲ ಹುಣ್ಣಿಮೆ, 2ನೇ ಮಾರ್ಗಶಿರ ಗುರುವಾರ ಲಕ್ಷ್ಮೀ ಪೂಜೆ. ಡಿಸೆಂಬರ್ 4 ಗುರುವಾರ ಬೆಳಗ್ಗೆ 8:47ಕ್ಕೆ ಪ್ರಾರಂಭವಾಗಿ ಡಿಸೆಂಬರ್ 5 ಶುಕ್ರವಾರ ಬೆಳಗ್ಗೆ 4:43ಕ್ಕೆ ಮುಕ್ತಾಯವಾಗುತ್ತೆ. ನೀವೆಲ್ಲ ಪೂಜೆ ಸ್ಟಾರ್ಟ್ ಮಾಡ್ಕೊಂಡು ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೆಲಸದಿಂದ ಬಂದು ನಾನು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಆದರೆ ನಮ್ಮ ಮನೇಲಿ ಲಕ್ಷ್ಮಿ ಕಳಸ ಹೂಡಿಲ್ಲ. ನಾನು ನಮ್ಮ ಮನೇಲಿ ಆ ಥರ ನಡ್ಸ್ಕೊಂಬಂದಿಲ್ಲ ನಾವು ಕಳಸ ಹೂಡೋದು. ನನಗೂ ಕಳಸ ಹೂಡಬೇಕು ಅಂತ ಆಸೆ ಇದೆ, ಆದರೆ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ನಾನು ಕಳಸನ ಮಾಡಲ್ಲ. ಯಾಕೆಂದರೆ ನಾನು ಪೂಜೆ ಮಾಡೋದು ಏನಾರು ಇದಾದಾಗ ಎಲೆ ಎಲ್ಲ ಒಣಗಿಬಿಡ್ತವೆ ಅಂದ್ಬಿಟ್ಟು ನಾನು ಕಳಸನ ಸ್ಥಾಪನೆ ಮಾಡ್ಕೊಂಡಿಲ್ಲ. ಅದರಿಂದ ನಾನು ಬರೀ ಫೋಟೋಕ್ಕಷ್ಟೇ ನಾನು ಪೂಜೆ ಮಾಡೋದು. ನಿಮ್ಮ ಪದ್ಧತಿ ಹೇಗಿದೆ ಆ ಥರ ನೀವು ಮನೇಲಿ ಕಳಸನ ಹೂಡ್ಬೋದು. ಒಬ್ಬೊಬ್ಬರ ಪದ್ಧತಿಲಿ ಕಳಸ ಹೂಡೋದಿರಲ್ಲ. ಅದರಿಂದ ನಾನು ಇವತ್ತು ಮಾಮೂಲಿ ನಾನು ಗುರುವಾರದ್ದು ಪೂಜೆ ನಾನು ಯಾವಾಗಲೂ ಮಾಡ್ತೀನಲ್ವಾ, ಅದರಿಂದ ನಾನು ಇವತ್ತು ಗುರುವಾರದ ಪೂಜೆ ಹಾಗೆ ಲಕ್ಷ್ಮೀ ಪೂಜೆ ಎಲ್ಲ ಹೊಸ್ತಿಲ ಪೂಜೆ ಎಲ್ಲ ಮಾಡಿದ್ದೀನಿ. ಅಂದರೆ ತುಂಬ ಏನು ಓವರಾಗಿ ಏನು ಮಾಡಿಲ್ಲ, ಸಿಂಪಲ್ಲಾಗಿ ನಾನು ಯಾವಾಗಲೂ ಹೇಗೆ ಮಾಡ್ತೀನಿ ಹಾಗೆ ಮಾಡ್ಕೊಂಡಿದ್ದೀನಿ. ನಮ್ಮ ರಾಯರಿಗೆ ಮಾಮೂಲಿ ಹಾಲು ನೈವೇದ್ಯಕ್ಕೆ ಅಂತ ಹಾಲಿಟ್ಟಿದ್ದೀನಿ. ಆಮೇಲೆ ತುಪ್ಪದ ಬತ್ತಿ ಹಚ್ಚಿದ್ದೀನಿ ರಾಯರಿಗೆ. ನಮ್ಮ ಮನೇಲಿ ಮಾಮೂಲಿ ಸಿಂಪಲ್ ಪೂಜೆ. ನನಗೆ ಒಂದೊಂದ್ಸರಿ ಇದನ್ನು ಸಹ ಬಂದು ಪೂಜೆನ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂದರೆ ನಾನು ಗೊತ್ತಲ್ಲ ನಿಮಗೆ, ಟೈಲ್ಸ್ ಕೆಲ್ಸಕ್ಕೆ ಹೋಗೋದು ನಾನು. ಒಂದೊಂದ್ಸರಿ ಮನೆಗೆ ಬರೋದೇ 7 ಗಂಟೆ ಆಗಿಬಿಡುತ್ತೆ. ಅದರಿಂದ ನಾನು ಪೂಜೆನ ಮಾಡೋಕ್ಕಾಗೋದಿಲ್ಲ. ಒಂದೊಂದ್ಸರಿ ಟೈಮ್ ಇದ್ದಾಗ ನಾನು ಪೂಜೆ ಮಾಡ್ತೀನಿ. ನನಗೂ ಆಸೆ ಪೂಜೆ ಮಾಡಬೇಕು ಅಂತ. ಅಂದರೆ ನಮ್ಮ ಕೆಲಸ ಒಂದೇ ಸಮ ಇರೋದಿಲ್ವಲ್ಲ. ಒಂದೊಂದ್ಸರಿ ದೂರ ಹೋದಾಗ ಕೆಲಸಗಳಿಗೆ ತುಂಬ ಲೇಟ್ ಆಗುತ್ತೆ. ಮನೆಗೆ ಬರೋ ಹೊತ್ತಿಗೆ 7 ಗಂಟೆ 7:30 ಅಷ್ಟು ಲೇಟ್ ಆಗುತ್ತೆ ಒಂದೊಂದ್ಸರಿ. ಅದರಿಂದ ನಾನು ಇದ್ದಾಗ ನಾನು ಪೂಜೆನ ಮಾಡ್ತೀನಿ. ಮನೇಲಿದ್ದರೆ ಬೆಳಗ್ಗೆನೇ ಪೂಜೆ ಮಾಡ್ಬೋದು, ಆದರೆ ಏನು ಮಾಡೋದು, ನನಗೆ ಪೂಜೆ ಮಾಡೋಕ್ಕಾಗೋದಿಲ್ಲ. ನನಗೂ ತುಂಬ ಆಸೆ ಇದೆ ಪೂಜೆ ಮಾಡಬೇಕು ಬೆಳಗ್ಗೆ ಹೊತ್ತೆ ಅಂತ. ಆದರೆ ನಾನು ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ಮಾಡಿ ಮನೇಲಿ ಪಾತ್ರೆ ತೊಳೆಯೋದು, ಕಸ ಹೊಡೆಯೋದು ಇವೆಲ್ಲ ಮಾಡಿ ನಾನು ಕೆಲ್ಸಕ್ಕೆ ಹೋಗೋ ಹೊತ್ತಿಗೆ ಒಂದೊಂದ್ಸರಿ 9 ಗಂಟೆ ಆಗಿಬಿಡುತ್ತೆ. ಅದರಿಂದ ನನಗೆ ಪೂಜೆನ ಮಾಡೋಕ್ಕಾಗೋದಿಲ್ಲ ಬೆಳಗ್ಗೆ ಹೊತ್ತು. ಹಂಗೂ ನಾನು ಗುರುವಾರ ದಿನ ಮಾತ್ರ ಬೇಗ ಒಂದು ಸ್ವಲ್ಪ ಬಂದ್ಬಿಡ್ತೀನಿ ಪೂಜೆ ಮಾಡಬೇಕು ಅಂತಾನೆ. ಬಂದು ಎಲ್ಲ ರೆಡಿ ಮಾಡ್ಕೊಳ್ಳೋ ಹೊತ್ತಿಗೆ ನನಗೆ ಟೈಮೇ ಆಗೋಗ್ಬಿಡುತ್ತೆ, ಪೂಜೆನೇ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ನಾನು ಸಾಮಾನ್ಯವಾಗಿ ಜಾಸ್ತಿ ಗುರುವಾರನೇ ಪೂಜೆ ಮಾಡೋದು. ನನಗೆ ಇಷ್ಟವಾದ ದೇವರು ನಮ್ಮ ಗುರುರಾಯರು. ಅದರಿಂದ ಅವರು ನನ್ನ ಕಷ್ಟ ಕಾಲದಲ್ಲಿ ಕೈ ಹಿಡಿದು ಕಾಪಾಡಿದ್ದಾರೆ. ಅದರಿಂದ ನಾನು ನಮ್ಮ ರಾಯರನ್ನ ಪೂಜಿಸ್ತೀನಿ. ಗುರುವಾರ ಮಾಡಲ್ಲ. ಮಿಸ್ ಆದರೆ ಒಂದೊಂದ್ಸರಿ ಪೂಜೆ ಮಾಡೋಕ್ಕಾಗೋದಿಲ್ಲ. ಆದಷ್ಟು ಪ್ರಯತ್ನ ಪಡ್ತೀನಿ ಪೂಜೆ ಮಾಡೋಕ್ಕೆ ನಾನು. ನಮ್ಮ ರಾಯರನ್ನ ನಂಬಿ ನಿಜವಾಗ್ಲೂ ಕೈ ಹಿಡಿದು ಕಾಪಾಡ್ತಾರೆ. ನಿಮ್ಮ ಕೈಲಿ ಏನಾಗುತ್ತೋ, ಒಂದು ಸಣ್ಣ ವಿಗ್ರಹ ಆದರೂ ಪರವಾಗಿಲ್ಲ, ಒಂದು ಸಣ್ಣ ಫೋಟೋ ಆದರೂ ಪರವಾಗಿಲ್ಲ, ತಂದಿಟ್ಟು ಪೂಜೆ ಮಾಡ್ಕೊಳ್ಳಿ.
ತುಂಬಾನೇ ಒಳ್ಳೆಯದು. ನಂಬಿ 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 ಕೆಟ್ಟವರಿಲ್ಲ ಅಂತಾರಲ್ಲ, ಹಂಗೆ ಮನುಷ್ಯರನ್ನ ನಂಬಿದ್ರೆ ಕೆಟ್ಟೋಗೋದೇನೆ. ದೇವ್ರನ್ನ ನಂಬಿ ಯಾವತ್ತೂ ಕೈ ಬಿಡುವುದಿಲ್ಲ. ಸ್ಟಾರ್ಟಿಂಗಲ್ಲಿ ಕಷ್ಟ ಕೊಡ್ಬೋದು, ಕಷ್ಟ ಕೊಡ್ತಾನೆ ಅಂದರೆ ನಿಮ್ಮ ಮೇಲೆ, ನಮ್ಮ ರಾಯರಿಗೆ ನಿಮ್ಮ ಮೇಲೆ ಇದಿದೆ ಅಂತ, ಅದರಿಂದ ಹೊಲ್ದಿದ್ದಾನೆ ಅಂತ. ಕಷ್ಟ ಕೊಡ್ತಾವನೆ ಅಂದರೆ ಕೊನೆಯಲ್ಲಿ ಸುಖ ಅನ್ನೋದ ಕೊಟ್ಟೆ ಕೊಡ್ತಾನೆ ನಮ್ಮ ರಾಯರು. ನಾನೇನಾದರೂ ಮಿಸ್ ಆಗಿ ತಪ್ಪು ಮಾತಾಡಿದ್ರೆ ಕ್ಷಮಿಸಿ. ನನ್ನ ನೋವೇ ಆಗಲಿ ಕಷ್ಟ ಆಗಲಿ ಏನೇ ಒಂದಾದ್ರೂ ನಮ್ಮ ಗುರುರಾಯರ ಹತ್ರನೇ ನಾನು ಹೇಳ್ಕೊಂಡು ಕಷ್ಟ ಹೇಳ್ಕೊಳ್ಳೋದು. ಅದರಿಂದ ನಂಬಿ ಪೂಜೆ ಮಾಡಿ ನಮ್ಮ ರಾಯರಿಗೆ. ರಾಯರನ್ನ ಪೂಜೆ ಮಾಡೋದಾದರೆ ತಂದಿಟ್ಕೊಂಡ್ರೆ ನಾನ್ ವೆಜ್ ತಿನ್ನಂಗಿಲ್ಲ ಆ ಥರ ಏನಿರಲ್ಲ. ನೀವು ಗುರುವಾರ ಒಂದಿನ ಅದನ್ನು ಮುಟ್ಟಿದ್ರೆ ಮಡಿಯಾಗಿ ಪೂಜೆ ಮಾಡ್ಕೊಳ್ಳಿ. ನೋಡಿ ನಿಮ್ಮನ್ನ ಯಾವ ಮಟ್ಟಕ್ಕೆ ನಮ್ಮ ರಾಯರು ಇಡ್ತಾರೆ ಅಂದರೆ ಅದು ನಿಮಗೇನೆ ಗೊತ್ತಾಗುತ್ತೆ. ನೀವು ಯಾವಾಗ ಪೂಜಿಸ್ತೀರೋ ನಮ್ಮ ರಾಯರನ್ನ ಅವತ್ತು ನಿಮಗೆ ಗೊತ್ತಾಗುತ್ತೆ. ನಾವೇನು ಚಿಕ್ಕ ವಯಸ್ಸಿಂದಲೂ ನಮ್ಮ ರಾಯರನ್ನ ಪೂಜೆ ಮಾಡ್ಕೊ ಬಂದವರಲ್ಲ. ಚಿಕ್ಕ ವಯಸ್ಸಲ್ಲಿ ನಾವು ನಮ್ಮ ರಾಯರ ಮಠದ ಹತ್ರಕ್ಕೆ ಹೋಗ್ತಿದ್ವಿ. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಗೆ ಅಷ್ಟೇನು ಗೊತ್ತಾಗ್ತಿರ್ಲಿಲ್ಲ. ಹೋಗ್ತಿದ್ವಿ, ಪ್ರಸಾದ ಕೊಡೋರು, ತಿಂತಿದ್ವಿ, ಅಲ್ಲೇ ಆಟ ಆಡ್ತಿದ್ವಿ. ಆದರೆ ಪೂಜೆ ಮಾಡಬೇಕು, ನಮಸ್ಕಾರ ಮಾಡ್ಕೋಬೇಕು ಅಷ್ಟೇನು ನಮ್ಗೆ ಅದು ಅರಿವಿರಲಿಲ್ಲ. ಆದರೆ ಇವಾಗ ನಮ್ಮ ರಾಯರೇ ನಮಗೆ ಇದು ಮಾಡ್ತಾವ್ರೆ ನೋಡಿ, ಕೈ ಹಿಡಿದು ಕಾಪಾಡ್ತಾ ಇದ್ದಾರೆ. ಅದರಿಂದ ನಂಬಿದ್ರೆ ನಮ್ಮ ರಾಯರು ಯಾವತ್ತೂ ನಿಮ್ಮನ್ನ ಕೈ ಬಿಡೋದಿಲ್ಲ, ಕಾಪಾಡ್ತಾರೆ. ಎದ್ರುಬೇಡಿ, ಫೋಟೋ ಇಟ್ಕೊಂಡ್ರೆ ಅಯ್ಯೋ ನಾನ್ ವೆಜ್ ತಿನ್ಬೋದ್ರೆ ಏನು ದೇವ್ರ ಶಾಪ ಕೊಟ್ಬಿಡುತ್ತೋ ಹಾಗೆ ಹೀಗೆ ಅಂತ ಏನಿಲ್ಲ. ನಾವು ನಾನ್ ವೆಜ್ ತಿನ್ನೋರೆ, ಆದ್ರೂ ನಾವು ನಮ್ಮ ರಾಯರನ್ನ ಪೂಜೆ ಮಾಡಲ್ವಾ, ನಮ್ಮನ್ನ ಚೆನ್ನಾಗಿಟ್ಟಿದಂತಾರೆ. ಅದರಿಂದ ನಂಬಿ ಪೂಜೆ ಮಾಡಿ ನೋಡಿ ನಮ್ಮ ರಾಯರನ್ನ ಆಶೀರ್ವಾದ ಹೇಗಿರುತ್ತೆ ಅಂತ. ಅದರಿಂದ ಕಾಪಾಡ್ತಾರೆ. ಏನಿಲ್ಲ, ಸಿಂಪಲ್ ಆಗಿ ತುಪ್ಪದ ದೀಪ ಹಚ್ಚಿರಿ. ನೀವು ತುಪ್ಪ ತಂದು ಇದು ಮಾಡೋಕ್ಕಾಗಲ್ಲ ಅನ್ನಂಗೆ ಇಲ್ಲ. ಒಂದು 10 ರೂಪಾಯಿ ಚಿಕ್ಕದು ತಂದು ತುಪ್ಪದ ದೀಪ, ಒಂದು ತುಪ್ಪದ ಬತ್ತಿ ಬರ್ತದಲ್ಲ ಆ ಬತ್ತಿನ ಹಚ್ಬಿಟ್ಟು ಡಬಲ್ ಹಾಕಿ, ಸಿಂಗಲ್ ಯಾವತ್ತೂ ಹಚ್ಚಕ್ಕೆ ಹೋಗ್ಬೇಡಿ. ಬತ್ತಿನ ಹಾಕಿ ಹಚ್ಚಿ. ನಾನು ಊದ್ಗಡ್ಡೆ ಹಚ್ತೀನಿ, ಆದರೆ ನಮ್ಮ ರಾಯರಿಗೆ ಬೆಳಗಲ್ಲ. ಮಾಮೂಲಿ ದೇವ್ರಿಗೆ ಬೆಳಗ್ತೀನಿ. ನಮ್ಮ ರಾಯರಿಗೆ ನಾನು ಊದ್ಗಡ್ಡಿಲಿ ಇದು ಮಾಡಲ್ಲ, ಬೆಳಗೋದಿಲ್ಲ. ಊದ್ಗಡ್ಡಿ ಬೆಳಗಬಾರ್ದು ಅಂತಾರೆ, ನನಗೂ ಗೊತ್ತಿಲ್ಲ. ಹೇಳೋದ್ರಿಂದ ನಾನು ಬೆಳಗೋಲ್ಲ. ಗೊತ್ತಿದ್ದು ತಪ್ಪು ಮಾಡಬಾರ್ದು ನೋಡಿ. ಅದರಿಂದ ನಾನು ಊದ್ಗಡ್ಡಿಲಿ ಏನು ಬೆಳಗಕ್ಕೆ ಹೋಗೋದಿಲ್ಲ. ಮಾತ್ರ ತುಪ್ಪದ ದೀಪದ ಹಚ್ಚಿ ಬೆಳಗ್ತೀನಿ. ಬೆಳಗ್ಗೆ ಕರ್ಪೂರದ ಆರತಿ ಮಾಡ್ತೀನಿ, ಮತ್ತು ಸಾಂಬ್ರಾಣಿದು ಬೆಳಗ್ತೀನಿ. ತುಪ್ಪದ ದೀಪ ಹಚ್ಚಿತೀರಲ್ಲ ಅದನ್ನು ಬೆಳಗಿದ ನಂತರ ಮನೇಲಿರೋರಿಗೆಲ್ಲ ಕೊಡಿ, ಆಶೀರ್ವಾದ ತಗೊಳ್ಳಿ. ಅವರು ಮನೇಲಿದ್ದವ್ರಿಗೂ ಬೆಳಗಿಸಿ, ಅವ್ರ ಕೈಲಿ ಒಳ್ಳೆಯದಾಗುತ್ತೆ. ಮಡಿಯಿಂದ ಇದ್ದರೆ ಅಷ್ಟೇ ಸಾಕೋದು. ಅವತ್ತೊಂದಿನ ಮಡಿಯಾಗಿರಿ. ಮಡಿಯಾಗಿ ಮಪ್ಪಂಗೆ ನಮಸ್ಕರಿಸಿ, ಒಳ್ಳೇದಾಗೇ ಆಗುತ್ತೆ. ನಮ್ಮ ರಾಯರು ಕಾಪಾಡ್ತಾರೆ. ಹೂವು ಕೊಟ್ರೆ ಒಳ್ಳೇದು ಮಾಡೋದು, ಇಲ್ಲ ಅಂದರೆ ಅಯ್ಯೋ ನಮ್ಮ ರಾಯರೇ ನಮ್ಮನ್ನು ಇದು ಮಾಡಲ್ಲ ಅನಿಸುತ್ತೆ ಅಂತೆಲ್ಲ ಅನ್ಕೋಬೇಡಿ. ಹೂವು ಕೊಟ್ಟರೆ ಅಷ್ಟೇ ಅಲ್ಲ ದೇವರು ನಮಗೆ ಇದು ಮಾಡ್ತಾ ಇರೋದು ಅಂತ ಅಂದ್ಕೊಳ್ಳೇಬೇಡಿ. ನೀವು ಯಾವಾಗ ನಿಮ್ಮ ರಾಯರ ಫೋಟೋ ತಂದು ನಿಮ್ಮ ಮನೇಲಿ ಪೂಜೆ ಮಾಡ್ತೀರೋ ಅವತ್ತೇ ನೀವು ರಾಯರು ನಿಮ್ಮನ್ನ ಕೈ ಹಿಡ್ದಿದ್ದಾರೆ ಅಂತ ಅರ್ಥ. ಆದ್ದರಿಂದ ಪೂಜೆ ಮಾಡಿ, ನಿಮ್ಮ ಕೈಲಿ ಏನಾಗುತ್ತೋ ಅದನ್ನ ಇಡಿ. ಅಯ್ಯೋ ಹಣ್ಣೇ ಇಡಬೇಕು, ಅದೇ ಇಡಬೇಕು, ಇದೇ ಇಡಬೇಕು ಅಂತ ಏನಿಲ್ಲ. ಸಿಂಪಲ್ 1 ಲೋಟ ಹಾಲಿಟ್ರೆ ಸಾಕು. ನಮ್ಮ ರಾಯರಿಗೆ ಹಾಲನ್ನು ತುಳಸಿ ಹಾಕಿ ಒಂಚೂರು ನೈವೇದ್ಯ ಮಾಡಿ, ಆ ರಾಯರಿಗೆ ನಿಮಗೆ ಕೈಲಾದಷ್ಟು ಒಂದೇ ಒಂದು ತುಳಸಿ ದಳ ತಂದು ಪೂಜೆ ಮಾಡಿದ್ರು ನಮ್ಮ ರಾಯರು ಕಾಪಾಡ್ತಾರೆ. ಅದರಿಂದ
ಪೂಜೆ ಮಾಡಿ ನಮ್ಮ ರಾಯರು ಯಾವತ್ತೂ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾರೆ, ಕೈ ಬಿಡೋದಿಲ್ಲ. ಅದರಿಂದ ಮಾಡಿ ಪೂಜೆ ಮಾಡಿ ನಮ್ಮ ರಾಯರನ್ನ. ಯಾವುದೇ ಭಯ ಬೇಡ, ನಾನ್ ವೆಜ್ ತಿಂತೀವಿ ಅಂತ ಭಯ ಪಡಬೇಡಿ. ಅವತ್ತೊಂದಿನ ಗುರುವಾರ ಏನೂ ಮುಟ್ಟದಲೆ ನಾನ್ ವೆಜ್ಜು ಏನೇ ಒಂದು ಇದಾಗ್ದಲೆ ಮಡಿಯಾಗಿದ್ದು ನಮ್ಮ ರಾಯರನ್ನ ಪೂಜೆ ಮಾಡಿ ನಮ್ಮ ರಾಯರು ಕೈ ಹಿಡ್ದೇ ಹಿಡಿತಾರೆ. ನಾನು ಒಂದು ಸರಿ ಅಲ್ಲ, 2 ಸರಿ ಇಲ್ಲ, 3 ಸರಿ ಇಲ್ಲ, ಸಾರಿ ಹೇಳ್ತೀನಿ. ಬೇಕಾದರೆ ನಮ್ಮ ರಾಯರು ನಮ್ದವ್ರನ್ನ ಕೈ ಬಿಡೋದಿಲ್ಲ, ಕಾಪಾಡೇ ಕಾಪಾಡ್ತಾನೆ. ನಮ್ಮ ಹಿಂದೆ ಏನಾರ ಮಾತಾಡ್ಕೊಳ್ಳಿ, ಏನಾರ ಇದು ಮಾಡ್ಕೊಳ್ಳಿ, ನಮ್ಮ ರಾಯರನ್ನೆಲ್ಲ ನೀನೇ ನೋಡ್ಕೊಳ್ಳಪ್ಪ ಅಂತೇಳಿ ಕೈ ಮುಗಿದ್ಬಿಡಿ. ಅದು ಯಾರೇ ಆಗಿರಲಿ, ಆ ರಾಯರು ನಮ್ಮಪ್ಪ ನೋಡ್ಕೊತಾರೆ. ನೀವು ಅದಕ್ಕೆಲ್ಲ ಇದು ಮಾಡ್ಕೋಬೇಡಿ. ಅವ್ರನ್ನ ನಂಬಿ ಪೂಜೆ ಮಾಡಿ, ಎಲ್ಲವೂ ಒಳ್ಳೆಯದಾಗುತ್ತೆ. ಈ ವಿಡಿಯೋನ ನೋಡಿದವ್ರಿಗೆ ತುಂಬ ಧನ್ಯವಾದಗಳು. ಇದೇ ಥರ ನಮ್ಮ ವಿಡಿಯೋನ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದೇ ಥರ ನಮಗೆ ಪ್ಲೀಸ್ ಸಪೋರ್ಟ್ ಮಾಡಿ. ನಮ್ಮದು ಹೊಸ ಚಾನಲು, ಪ್ಲೀಸ್ ಎಲ್ಲರನ್ನೂ ಬೆಳೆಸ್ದಂಗೆ ನಮ್ಮನ್ನು ಬೆಳೆಸಿ. ಬೆಳೆದವರೇ ಬೆಳಿಬೇಕು ಅಂತ ನಮ್ಮನ್ನು ಬೆಳೆಸಿ ಕೈ ಹಿಡಿದು ಕಾಪಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಪ್ಲೀಸ್ ಸಪೋರ್ಟ್. ಥ್ಯಾಂಕ್ ಯು ಆಲ್.